ನನಗೆ ಇಷ್ಟವಾಗಿರೋ ಅಂಥದ್ದು ಜಿಮ್ಮು ಮತ್ತು ಅಲ್ಲಿ ವರ್ಕೌಟ್ಸ್ಗಳು ಇದೆಲ್ಲ ಅಲ್ಲಿಗೆ ಯಾವಾಗ ಬೇರೆ ಬೇರೆಯವರೆಲ್ಲ ಬರೋಕ್ಕೆ ಸ್ಟಾರ್ಟ್ ಆದರು ಇಂಡಸ್ಟ್ರಿ ಅವಾಗ ಕರೀತು. ಯಾರು ನೋಡ್ತಿದ್ರಿ? ಜಾಕ್ ಮಂಜು ಸರ್ ಬರ್ತಾಯಿದ್ರು, ಆಮೇಲೆ ಗೋಧುಳಿ ಡೈರೆಕ್ಟರ್ ಒಬ್ಬರು ಬರ್ತಾಯಿದ್ರು, ಸುನೀಲ್ ಕುಮಾರ್ ಸಿಂಗ್ ಸರ್ ಅಂತ. ಅವರೇ ನನ್ನ ಆ್ಯಕ್ಟರ್ ಆಗಬೇಕು ಅಂತ ಹೇಳಿದ್ದು ಕೂಡ. ಚೆನ್ನಾಗಿದೆಯಾ ಅಂತ ಕರೀತಾ ಇಲ್ಲ, ಸೂಟ್ ಆಗುತ್ತೆ ನೋಡು, ಯೋಚನೆ ಮಾಡು, ಬರೋದಕ್ಕಿಂತ ಮುಂಚೆ ಕಚ್ಚೆ ಬಾಯಿ ಕರೆಕ್ಟ್ ಆಗಿರಬೇಕು. ಆಮೇಲೆ ಯಾವ್ದಿದು ಗೆಳೆಯರೇ ಗೆಳತಿಯರೇ, ಅದ್ರ ಹಿಂದಿನ ಸ್ಟೋರಿ ಗೊತ್ತಾಯಿತು. ಆ ಸಿನಿಮಾ ಹೀರೋ ನೀವು ರಶ್ಮಿಕಾ ಮಂದನ್ ಅವರ ಅನ್ಅಫಿಷಿಯಲಿ ಫಸ್ಟ್ ಹೀರೋ. ನನ್ನ ಫಸ್ಟ್ ಪೇರ್ ಬಂದು ಬೇರೆ, ಅವಳು ಇನ್ನೊಬ್ಬ ಹೀರೋಗೆ ಅವಳ ಪೇರು ರಶ್ಮಿಕಾ ಪೇರು. ನನಗೆ ಇಷ್ಟವಾಗಿರೋ ಅಂಥದ್ದು ಜಿಮ್ಮು ಮತ್ತು ಅಲ್ಲಿ ವರ್ಕೌಟ್ಸ್ಗಳು ಇದೆಲ್ಲ. ಅಲ್ಲಿ ದೀಪಕ್ ಅಂತ ಒಬ್ಬರು ಜಾಯ್ನ್ ಆದರು. ಸೊ ಅವ್ರ ಮ್ಯಾನೇಜರ್ ಆಗಿ ನಮ್ದಕ್ಕೆ ಜಾಯ್ನ್ ಆದಾಗ, ಇದು ಎಜುಕೇಷನ್ನೇ, ಹೌ ಟು ಲರ್ನ್, ಹೆಂಗೋ ಇದನ್ನು ಮಾಡಿ MBA ಮಾಡಿದ್ಯಾ, ಇದೆಲ್ಲ ಈಸಿ ಅಂತ ಅಂದ್ಬಿಟ್ಟು ಸರ್ಟಿಫಿಕೇಷನ್ಗಳು ಹೇಳ್ತಾ ಹೋದ್ರು. ಎಲ್ಲ ಸರ್ಟಿಫಿಕೇಷನ್ ಮಾಡಿದ್ವಿ, ಇಟ್ ಈಸ್ ವೆರಿ ಈಸಿ, ಎಲ್ಲ ಆಯಿತು. ಅದೆಲ್ಲ ಆನ್ಲೈನ್ ಇಲ್ಲ, ಸರ್ಟಿಫಿಕೇಶನ್ ಅಂತ ಬೇರೆ ಜಿಮ್, ಗೋಲ್ಡ್ ಜಿಮ್ಮಲ್ಲಿ ಹೋಗಿ ಮಾಡಿದ್ದು. ಸೊ ಅವೆಲ್ಲ ನಿಮ್ಗೆ ಮಾಡಿದಾಗ ಏನಾಗುತ್ತೆ, ನಿಮ್ಮ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಟ್ರೈನರ್ಗಳಲ್ಲಿ ನಂದು ಅವಾಗ ಪ್ಲಾಟಿನಮ್ ಟ್ರೈನರ್ ಇತ್ತು. ಸೊ ಒಳ್ಳೆ ಅರ್ನಿಂಗ್ಸ್ ಇತ್ತು. ಅಲ್ಲಿಗೆ ಯಾವಾಗ ಬೇರೆ ಬೇರೆಯವರೆಲ್ಲ ಬರೋಕ್ಕೆ ಸ್ಟಾರ್ಟ್ ಆದರು ಇಂಡಸ್ಟ್ರಿ ಅವಾಗ ಕರೀತು. ಯಾರು ನೋಡ್ತಿದ್ರಿ? ಜಾಕ್ ಮಂಜು ಸರ್ ಬರ್ತಾಯಿದ್ರು, ಆಮೇಲೆ ಗೋಧುಳಿ ಡೈರೆಕ್ಟರ್ ಒಬ್ಬರು ಬರ್ತಾಯಿದ್ರು, ಸುನೀಲ್ ಕುಮಾರ್ ಸಿಂಗ್ ಸರ್ ಅಂತ. ಅವರೇ ನನ್ನ ಆ್ಯಕ್ಟರ್ ಆಗಬೇಕು ಅಂತ ಹೇಳಿದ್ದು ಕೂಡ. ಸೊ ಚೆನ್ನಾಗಿದೆಯಾ ಅಂತ ಕರೀತಾ ಇಲ್ಲ, ಸೂಟ್ ಆಗುತ್ತೆ ನೋಡು, ಯೋಚನೆ ಮಾಡು, ಬರೋದಕ್ಕಿಂತ ಮುಂಚೆ ಕಚ್ಚೆ ಬಾಯಿ ಕರೆಕ್ಟ್ ಆಗಿರಬೇಕು. ಸೊ ಫ್ಯಾಷನ್ ಅಲ್ಲ, ಇದು ಪ್ಯಾಷನ್ ಅನ್ಕೊಂಡ್ಬರ್ಬೇಕು ಅಂತ ಅವರೇ ನೀಟ್ ಮಾಡಿ ಹೇಳಿ ಮಾಡಿದ್ದು. ಸೊ ಜಸ್ಟ್ ಒಂದು ಫೋಟೋ ಶೂಟ್ ಅಂತ ಮಾಡ್ತಿದ್ದೆ ಅಷ್ಟೇ ಬ್ರದರ್. ನೋಡಿದ್ರೆ ಮ್ಯಾಜಿಕ್. ಬೆಳಗ್ಗೆ ಎದ್ದು ಒಬ್ರು ಯಾರೋ ಸಿನಿಮಾದವ್ರು ಕರೀತಾವ್ರೆ, ಒಬ್ರು ಸೀರಿಯಲ್ ಅವ್ರು ಕರೀತಾವ್ರೆ. ಇಟ್ ಈಸ್ ಆಲ್ ನ್ಯೂ ಫಾರ್ ಮಿ. ಎಲ್ಲಿ ಅಪ್ಲೋಡ್ ಮಾಡಿದ್ರಿ? ಫೇಸ್ಬುಕ್ಕೆ. ಅಂದರೆ ಫ್ರಮ್ ದ ಡೇ ಒನ್ ನನ್ನ ಸೋಷಿಯಲ್ ಮೀಡಿಯಾ ಪರ್ಸನ್ ಅಲ್ಲ, ಸುಮ್ಮನೆ ನೋಡೋದಷ್ಟೇ ನಂದು ಕೆಲಸ. ನನ್ನ ಹಾಕೋದು, ಅದರಲ್ಲಿ ಆ್ಯಕ್ಟಿವ್ ಆಗಿರೋದು ನನಗೆ ಬರೋದೇ ಇಲ್ಲ. ಅದನ್ನು ನನ್ನ ಫ್ರೆಂಡ್ ಒಬ್ಬ ಹಾಕಿದ್ದು. ಅವನಿಗೆ ಫೋನ್ ಮಾಡಿ ಕೇಳ್ತಾ ಇದ್ದಾರೆ, ಮಾಡ್ತಾರ ಕೇಳಿ ಅಂತ. ನನಗೆ ನಯಾ ಪೈಸಂಗೆ ಆ್ಯಕ್ಟಿಂಗ್ ಗೊತ್ತಿಲ್ಲ ಇದರಲ್ಲಿ. ಅಂದರೆ ಹೆಂಗೆ ಹೋಗಿ ಸ್ಟಾರ್ಟ್ ಮಾಡೋದು ಏನೂ ಗೊತ್ತಿಲ್ಲ. ಇಲ್ಲ, ಅವ್ರನ್ನ ಕರೆಸಿ ಮಾಡೋಣ. ನಾನು ಫಸ್ಟ್ ಡೇ ಹೋಗಿ ಹೇಳಿದೆ, ನವರಾತ್ರಿ ಸಿನಿಮಾ ಅಂತ ಡೈರೆಕ್ಟರ್ ಕರೆದ್ರು. ಸರ್, ಟು ಬಿ ಫ್ರ್ಯಾಂಕ್, ನೀವು ಹೇಳ್ತಿದ್ದೀರಾ ಅಷ್ಟೇ, ನಾನು ಆ್ಯಕ್ಟಿಂಗ್ ಕ್ಲಾಸಸ್ಗೆ ಎಲ್ಲೂ ಹೋಗಿಲ್ಲ, ನೀವು ಹೇಳಿದ್ರೆ ಬಂದು ಮಾಡ್ತೀನಿ. ಸೊ ಅದನ್ನೆಲ್ಲ ನೋಡ್ಕೊಳ್ಳೋಣ ಬಾ ಅಂತಂದ್ವಿ. ಸರ್, ಹೋಗಿದ್ದೀನಿ. ಒಂದು ವಾರ ಅವರಿಗೆ ಕಾನ್ಫಿಡೆನ್ಸೇ ಬರಲಿಲ್ಲ, ಇವ್ನು ಕ್ಯಾರಿ ಮಾಡ್ತಾನೆ ಅಂತ. ಹಾಕೊಂಡ್ಬಿಟ್ಟಿದ್ದಾರೆ. ಆಲ್ರೆಡಿ ಶೂಟಿಂಗ್ ಆಲ್ರೆಡಿ ಸ್ಟಾರ್ಟ್ ಹೋಗ್ಬಿಟ್ಟಿದೆ. ಬೇರೆ ಹೀರೋಗಳು ಅದಕ್ಕಿದ್ದಾರೆ. ಡೈರೆಕ್ಟರ್ಗೆ ನಾನು ಇಷ್ಟ ಆಗಿ ಕರ್ಕೊಂಡು ಹೋಗಿ ಕೂರ್ಸೋದ್ರಲ್ಲಿ. ಅವತ್ತಿನ ಟೈಮಿಗೆ ಇವತ್ತಿನ ದೊಡ್ಡ ಹೀರೋಗಳು, ಹೆಸರು ಬೇಡ ಪಾಪ, ಅವಾಗಿದ್ದವ್ರು ಅವರು. ಸೊ ಆ ಕಾಂಪಿಟೇಷನ್ ಇದ್ದಿದ್ದು. ಅವ್ರು ಕರ್ಕೊಂಡೋಗಿ ಕೂರ್ಸಿದ್ರು. ನಾನೇ ಓಪನ್ ಆಗಿ ಹೇಳ್ತಾ ಇದ್ದೇನೆ ಸರ್, ಅವತ್ತಿನ ದಿನಕ್ಕೂ ಅವ್ರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ಕೂಡ. ಅಲ್ಲಿಗೆ ನಾನು ಆಡಿಷನ್ಸ್ಗಳೆಲ್ಲ ನೋಡಿದಾಗ, ಸರ್ ಇವ್ರನ್ನ ತಗೋಬೋದಲ್ಲ ಅಂತಂದಾಗ್ಲೂ, ಇದಕ್ಕೆ ಏನಕ್ಕೋ ಬೇಕು ಅಂತ ನಾನು ತಗೋತಾ ಇದ್ದೀನಿ. ಅವ್ರು ಯಾರೂ ರಿಜೆಕ್ಟ್ ಮಾಡ್ತಾ ಇಲ್ಲ, ಇದು ಬೇಕು ಅಂತ ತಗೋತಾ ಇದ್ದೀನಿ ಅಷ್ಟೇ. ಆ್ಯಂಡ್ ದೇ ಆರ್ ಗುಡ್ ಆಲ್ಸೋ. ನೀನು ಇನ್ನೊಂದು ಸ್ವಲ್ಪ ಏನೋ ನನಗೆ ಬೇಕು ಅಂತ ತೊಗೊಂಡಿದ್ದೀನಿ, ಆ್ಯಂಡ್ ನಿನಗೆ ಬರಲ್ಲ ಅಂದರೂ ತೊಗೊಳ್ಳೋ ಉದ್ದೇಶನೇ ಈ ಕ್ಯಾರೆಕ್ಟರ್ಗೆ ಸೂಟ್ ಆಗ್ತಿದ್ಯಾ ಅಂತ ಅಷ್ಟೇ. ಅದಾದಮೇಲೆ ಅಲ್ಲೊಬ್ರು ಆ್ಯಕ್ಟರ್ ಇದ್ರು, ಕಾರ್ತಿಕ್ ಅಂತ ಅಂದ್ಬಿಟ್ಟು, ಅವ್ರ ಹತ್ರ ಟ್ರೈನಿಂಗ್. ಸೊ ಅದು ಹೆಂಗೋ ಸಿನಿಮಾ ಹಂಗೆ ಕಂಪ್ಲೀಟ್ ಮಾಡ್ಕೊಂಬಂದ್ಬಿಟ್ಟೆ. ನಾನು ಆ್ಯಕ್ಚುಲಿ ಒಂದು 6 months ಮುಂಚೆ ಅನ್ಸುತ್ತೆ, ರಶ್ಮಿಕಾ ಮಂದನ್ ಅದು ಒಂದು ಹಿಂದಿ ಇಂಟರ್ವ್ಯೂ ನೋಡ್ತಿದ್ದೆ. ಆ ಹಿಂದಿ ಇಂಟರ್ವ್ಯೂ ಅವ್ರು ಹೇಳ್ತಾರೆ, ಕಿರಿಕ್ ಪಾರ್ಟಿ ನಂದು ಫಸ್ಟ್ ಮೂವಿ ಅಲ್ಲ, ಅದಕ್ಕಿಂತ ಒಂದು ಮೂವಿ ಗೆಳೆಯರೇ ಗೆಳತಿಯರೇ ಅಂತ ಒಂದು ಸಿನಿಮಾ. ಆ ಸಿನಿಮಾಗೆ ನಾನು ಆಡಿಷನ್ ಕೊಟ್ಟಿದ್ದೆ. ನನಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇತ್ತು, ಸಮಥಿಂಗ್ ಏನೋ ಅವ್ರು ಆ ಥರದ್ದೆಲ್ಲ ಹೇಳ್ತಾ ಇದ್ರು. ಆಮೇಲೆ ಯಾವ್ದಿದು ಗೆಳೆಯರೇ ಗೆಳತಿಯರೇ ಬಂದಿದ್ಯಾ, ರಿಲೀಸ್ ಆಯ್ತಾ ಅಂತ ನೋಡಿದ್ರೆ, ಆಮೇಲೆ ಅದ್ರ ಹಿಂದಿನ ಸ್ಟೋರಿ ಗೊತ್ತಾಯಿತು. ಆ ಸಿನಿಮಾ ಹೀರೋ ನೀವು ರಶ್ಮಿಕಾ ಮಂದನ್ ಅವರ ಅನ್ಅಫಿಷಿಯಲಿ ಫಸ್ಟ್ ಹೀರೋ. ಅಂದರೆ ನಮ್ಮ ಸಿನಿಮಾ ಹೀರೋಯಿನ್ ಅವರು. ನಮ್ಮ ಇದರಲ್ಲಿ ಸಾಯಿ ಕೃಷ್ಣ ಸರ್ ಡೈರೆಕ್ಟರ್. ಅದಕ್ಕೆ ಕಾ ಸಿನಿಮಾ ಅಂತ ಒಂದು ಸಿನಿಮಾ ಡೈರೆಕ್ಟ್ ಮಾಡಿದ್ರು. ಆ್ಯಂಡ್ ದಿಸ್ ಇಸ್ ಸೆಕೆಂಡ್ ಸಿನಿಮಾ ಅವ್ರು ಡೈರೆಕ್ಟ್ ಮಾಡಬೇಕಾಗಿತ್ತು. ಇನೋವೇಟಿವ್ ವರ್ಕ್ಶಾಪ್ ಮಾಡಿಸಿದ್ರ. ಇನೋವೇಟಿವ್ ಅವರು ಪ್ರೊಡ್ಯೂಸರ್ಸ್, ಅಲ್ಲಿ ನಡೀತಾ ಇತ್ತು. ಸೊ ಅವಾಗ ಶಿ ಇಸ್ ದ ಸೆಕೆಂಡ್ ಪೇರ್. ನನ್ನ ಫಸ್ಟ್ ಪೇರ್ ಬಂದು ಬೇರೆ, ಅವಳು ಇನ್ನೊಬ್ಬ ಹೀರೋಗೆ ಅವಳ ಪೇರು ರಶ್ಮಿಕಾ ಪೇರು. ಸೊ ಈ ಥರ ಇರೋದು 3 ಪೇರು. ಕಾಲೇಜ್ ಸ್ಟೋರಿ ಸರ್ ಅದು, ಟೋಟಲಿ ಕಾಲೇಜ್ ಸ್ಟೋರಿ. ಕಿರಿಕ್ ಪಾರ್ಟಿ ಏನಾದ್ರು ಬರದಲ್ಲಿ ಈ ಸಿನಿಮಾ ಬಂದಿತ್ತು ಅನ್ನೋದಾಗಿದ್ದಿದ್ರೆ, ಇಟ್ ವಾಸ್ ಅನದರ್ ಜಾನರ್ ಆಫ್ ಕಾಲೇಜ್ ಸ್ಟೋರಿ. ಪ್ರಾಪರ್ ಫಸ್ಟ್ PU ಡಿಗ್ರಿ
ಈ ತರದವ್ರಿಗೆ ಒಳ್ಳೆ ಸಿನಿಮಾ ಅದು ಆಗ್ಲಿಲ್ಲ. ಇವತ್ತಿನ ದಿನ ಪ್ರೆಸೆಂಟ್ ಡೇ ಹ್ಮ್. ರಶ್ಮಿಕಾ ಮಂದನ್ನ ಬರೀ ತೆಲುಗು ತಮಿಳ್ ಕನ್ನಡ ಅಂತಿಲ್ಲ, ಇಡೀ ಇಂಡಿಯನ್ ಸಿನಿಮಾಲಿ ಶಿ ಇಸ್ ದ ಟಾಪ್ ಆಕ್ಟ್ರೆಸ್ ಇನ್ ಟರ್ಮ್ಸ್ ಆಫ್ ರೆಮ್ಯುನರೇಷನ್ ಆಗ್ಬೋದು, ಹಿಟ್ಗಳ ಸಂಖ್ಯೆ ಆಗ್ಬೋದು. ಇವತ್ತು ನೀವು ಇಷ್ಟು ದೊಡ್ಡ ಸ್ಟಾರ್ ರಶ್ಮಿಕಾ ನೋಡೋದಕ್ಕೂ ಫಸ್ಟ್ ದಿನ ನೀವು ರಶ್ಮಿಕಾ ನೋಡಿದ್ದಕ್ಕೂ ಅವಶ್ಯ ಸರ್ ಶಿ ಇಸ್ ದ ಸೇಮ್. ಅಂದ್ರೆ ಅವತ್ತಿನ ದಿನ ಇದ್ದಿದ್ದ ರಶ್ಮಿಕಾನು ಸೇಮ್, ಇವತ್ತೇನಿದಾರಲ್ಲ ಅದೇ ರಶ್ಮಿಕಾನು ಸೇಮ್. ಬಿಕಾಸ್ ನಾನು ರಶ್ಮಿಕಾನ ಅವತ್ತಿನ ದಿನ ನೋಡಿದ್ದೀನಿ ನಾನು ತುಂಬಾ ಹತ್ರದಿಂದ. ಬಿಕಾಸ್ ಒಂದು ಸೀನ್ ಮಾಡಿದ್ವಿ, ನಾನು ಸಾಯಿಶ್ ಅಂತ ಇನ್ನೊಬ್ಬ ಆಕ್ಟರ್ ಇದ್ದ ಅದರಲ್ಲಿ, ಅವನ್ ಥರ್ಡ್ ಪೇರ್ ಅದರಲ್ಲಿ, ಸಾಯಿಶ್ ಅಂತ. ಅವನು ನಾನು ಮತ್ತೆ ಅವಳು ಒಂದು ಸೀನ್ ಕೊಟ್ಟಿದ್ರು ನಮಗೆ. ಈಗ ಸಿನಿಮಾದಲ್ಲಿ ನಾಣಿ ಸರ್ದು ಮತ್ತೆ ಸುದೀಪ್ ಸರ್ದು ಇವ್ರದ್ದು ಸಮಂತ ಮ್ಯಾಮ್ದು ಒಂದು ಸೀನ್ ಇದೆಯಲ್ಲ, ಸೊ ಆ ಥರದ್ದೊಂದು ಸೀನ್ ಮಾಡಿ ಅಂತ ನನಗೆ ಅವ್ರಿಗೆ ಬಿಟ್ಟಿದ್ರು. ಆ ಸೀನ್ ಮಾಡ್ತಾ 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 ಹೇಳಿದ್ದೆ ನಾನು ಅವ್ರಿಗೆ, ಡೆಫಿನೆಟ್ಲಾಗೆ ನೀವು ಹೋಗ್ತೀರಾ ಅಂದರೆ ಹಾಲಿವುಡ್ ಅಲ್ಲ ಬಾಲಿವುಡ್ಗೆ ಹೋಗ್ತೀರಾ. ಬಿಕಾಸ್ ನೋ ಡೌಟ್ ನಾವು ಈಗೆಲ್ಲ ಏನು ಅರೇಂಜ್ ಮಾಡಿಕೊಂಡು ತಟ್ಟೆಗೆ ಅನ್ನ ಉಪ್ಪು ಎಲ್ಲ ಹಾಕೊಂಡು ಊಟ ಮಾಡ್ಕೊಂಡು ಬರ್ಬೇಕು, ಅದಕ್ಕೆ ನಮಗೆ ತುಂಬ ಟೈಮ್ ಹಿಡಿಯುತ್ತೆ. ನಿನ್ಗೆ ಆಲ್ರೆಡಿ ಫೀಡಿಂಗ್ ಇದೆ ಅದಕ್ಕೆ, ಸೊ ಯು ಡೋಂಟ್ ನೀಡ್ ಟು ವರಿ ಅಬೌಟ್ ಇಟ್. ಬಿಕಾಸ್ ಅವಳು ಆಲ್ರೆಡಿ 2014 ಲ್ಯಾಮೋಡಲ್ ಅಕ್ಷಯ್ ಕುಮಾರ್, ಸೊ ಈ ಥರದವ್ರನ್ನೆಲ್ಲ ಮೀಟ್ ಮಾಡಿಕೊಂಡು ಶಿ ಹ್ಯಾಸ್ ದಟ್ ನಾಲೆಜ್ ಆ್ಯಂಡ್ ಕಾಂಟ್ಯಾಕ್ಟ್ಸ್ ಟು, ಅಲ್ಲಿವರೆಗೂ ಕಾಂಟ್ಯಾಕ್ಟ್ಸ್ ಇದೆ. ಈಗ ನಿನ್ಗೆ ಏನಂದ್ರೆ ಥ್ರೂ ಬೇಕಷ್ಟೇನೆ, ಒಂದು ಚಾನಲ್ ಬೇಕಷ್ಟೇ ನಿನಗೆ ಹೋಗೋದಕ್ಕೆ. ನಾವೀಗೆಲ್ಲ ಕ್ರಿಯೇಟ್ ಮಾಡ್ಕೊಂಡು ನಮ್ಮದೇ ಸ್ಯಾಟಲೈಟ್ ಹಾಕೊಂಡ್ ಬರಬೇಕು. ಇಟ್ ಟೇಕ್ಸ್ ಟೈಮ್, ನೀವು ಹೋಗಿರಿ ನಾವು ಬರ್ತೀವಿ ಅಂತಂದ್ಬಿಟ್ಟು ಅವತ್ತೇ ಹೇಳಿದ್ವಿ ನಾವು. ಸಾಯಿಶ್ ನಾನು ಇವಾಗಲೂ ಫೋನ್ ಮಾಡಿ ಹೇಳ್ತೇವೆ, ಮಚ್ಚ ಕಳಿಸ್ಬಿಟ್ಟಲ್ಲ ಅಲ್ಲಿ ಬಾಲಿವುಡ್. ಹೇಳ್ತೆ ನಾ ಹಂಗೆ ಕಳ್ಸುತ್ತಾ, ನೀನು ಒಳ್ಳೆ ಹಂಗೆ ಕಳ್ಸೋದಾಗಿ ನಾನೇ ಹೋಗ್ತಿದ್ದೆ, ಒಳ್ಳೆನೇ ಕಳಿಸ್ತಿದ್ದೆ ಅಂತ. ಡೆಫಿನೆಟ್ಲಿ ಹಾರ್ಡ್ ವರ್ಕ್. ಅಂಡ್ ಅವತ್ತಿನ ದಿನನೇ ಅಷ್ಟು ಡಿಸಿಪ್ಲಿನ್ಡ್ ಆಗಿದ್ಲು ಅವಳು, ಅಷ್ಟು ಹಾರ್ಡ್ ವರ್ಕಿಂಗ್ ಆಗಿದ್ಲು ಅವಳು. ಶಿ ಇಸ್ ಡಿಸರ್ವ್ ಟು ಬಿ ದೇರ್. ಆಮೇಲೆ ಎಲ್ಲಾದ್ರೂ ಮೆಸೇಜ್ ಮಾಡಿದ್ದು ಆ ಥರದ್ದು ಇಲ್ಲ, ಕಾಂಟ್ಯಾಕ್ಟ್ ಅಲ್ಲಿ ಇದಾರೆ. ಅಂದ್ರೆ ಆ ಗ್ರೂಪ್ಗಳಲ್ಲಿ ಇನ್ನೂ ಕಾಂಟ್ಯಾಕ್ಟ್ ಅಲ್ಲಿ ಇದಾರೆ ಎಲ್ಲರ ಜೊತೆಗೂ. ಏನಂತ ಏನು ದೊಡ್ಡವರಾಗಿದ್ದೀನಿ ಅಂದ ತಕ್ಷಣ ಏನು ಮಾತಾಡೋದಲ್ಲೇ ಇರೋ ಥರ ಅದಾಗ್ಲಿ ಇದಾಗ್ಲಿ, ಏಜ್ ಎಲ್ಲರದು ಸಿಮಿಲರ್ ಅಲ್ಲ, ಸೇಮೇ ಅಲ್ಲ ಎಲ್ಲರದು. ಸೊ ಆರಾಮಾಗಿ ಮಾತಾಡ್ಸ್ಕೊಂಡಿರೋದು ಎಲ್ಲ ನಡೆಯುತ್ತೆ. ಸೊ ಯಾವಾಗಲೂ ಅವ್ರದ್ದೊಂದು ಏನಿದೆ ಅಂತಂದ್ರೆ, ನಾವು ಒಂದು ಕಾಂಟ್ಯಾಕ್ಟ್ನ ಕೊಡಿಸಿ ಕೆಲಸಕ್ಕೆ ಇಟ್ಟಿಸ್ಕೊಂಡು ಆಮೇಲೆ ನಾಳೆ ನನ್ನಿಂದ ಬಂತು ಅಂತ ಹೇಳಿಸ್ಕೊಳ್ಳೋದಕ್ಕಿಂತ ನಾವಾಗಿ ಕೆಲಸನ ಗಿಟ್ಟಿಸ್ಕೋಬೇಕಾಗತ್ತೆ ವಿಕ್ರಮ್ ಅಂತ ಒಂದಷ್ಟು ಮಾತುಗಳು. ಸೊ ನಾನು ಯಾವತ್ತು ಏನು ಕೇಳೋದಕ್ಕೆ ಹೋಗಿಲ್ಲ. ಆ್ಯಂಡ್ ನಮ್ಮ ಗ್ರೂಪಲ್ಲೇ ಅಷ್ಟೇ, ಆ ಗ್ರೂಪಲ್ಲೇ ಯಾರು ಏನು ಕೇಳಕ್ಕೆ ಹೋಗಿಲ್ಲ. ಆ್ಯಂಡ್ ನೀವು ಬೆಳೆದ್ಬಿಟ್ರೆ ಅಂದಿದ ತಕ್ಷಣ ನಾನು ನಿಮ್ಮನ್ನು ಬಂದು ಕೇಳಿದೆ ಅನ್ನೋದಾದ್ರೆ ನಾನು ಇದಕ್ಕೋಸ್ಕರನೇ ಕಾಯ್ತಿದ್ದೆ ಅಂತ ಅನ್ನೋದಾಗುತ್ತೆ. ಆ್ಯಂಡ್ ನಾನು ನೀವು ಅವತ್ತಿನ ದಿನ ಆರಾಮಾಗಿ ಕೂತ್ಕೊಂಡು ಮಾತಾಡಿದ ವಿಷಯಗಳು, ಕನ್ಸು ಕಟ್ಟಿದ ಮಾತುಗಳೆಲ್ಲ ಬೇರೆ ಬೇರೆ ಅನ್ನೋದು ಸ್ಟಾರ್ಟ್ ಆಗಿಬಿಡತ್ತೆ. ಸೊ ಅದಕ್ಕೆ ಏನು ಯಾವತ್ತೂ ಕೇಳಿಲ್ಲ. ಆ್ಯಂಡ್ ನೆಸೆಸಿಟಿ ಬಿದ್ದಾಗ ಯಾರು ಕಾಲ್ ಮಾಡಿದಾಗ ಆರಾಮಾಗಿ ಮಾತಾಡೋದಿದೆ, ಮೆಸೇಜ್ ಮಾಡೋದಿದೆ, ಎಲ್ಲ ಇದೆ, ಆರಾಮಾಗೇ ಇದೆ. ಅದನ್ನೇನು ತೋರಿಸ್ಕೋಬೇಕು ಇಲ್ಲ ಹೇಳ್ಕೋಬೇಕು ಆ ಥರದ್ದೆಲ್ಲ ಏನಿಲ್ಲ. ಸಿನಿಮಾ ಇಂಡಸ್ಟ್ರಿನೇ ಹಿಂಗಲ್ಲ. ಇವತ್ತು ಹಿಂಗಿದ್ದವರು ನಾಳೆ ಎಷ್ಟ್ರ ಮಟ್ಟಿಗೆ ಬೇಕಾದ್ರೂ ಹೋಗ್ಬೋದು. ಹೌದು, ಅದನ್ನಲ್ಲೇ ಚಾನ್ಸ್ ಇರೋದು. ಸಿ ಫಾರ್ ಎಕ್ಸಾಂಪಲ್ ಇದ್ದೇ ಆಯ್ತಲ್ಲ, ಬೇರೆ ಬೇರೆ ಶೋಗಳೆಲ್ಲ ಆಯ್ತು ಅಲ್ಲ. ಇವತ್ತು ಒಬ್ರು ದೊಡ್ಡ ಸ್ಟಾರ್, ತುಂಬಾ ದೊಡ್ಡ ಸ್ಟಾರ್, ನಾನು ಹೆಸರು ಹೇಳಲ್ಲ, ರೇಡಿಯೋಗೆ ಬಂದಿದ್ದು ಒಂದು 2 ವರ್ಷದಲ್ಲಿ ಒಂದು ಈವೆಂಟ್ ಮಾಡಿದ್ವಿ, ಸಂಕ್ರಾಂತಿ ಜಾತ್ರೆ ಅಂತ, ತಾರೆಗಳ ಜಾತ್ರೆ ಅಂತ. ನನ್ನ ಫ್ರೆಂಡ್ ಇನ್ನೊಬ್ಳು ಕಲೀಗ್ RJ, ನಾನು ಅವಳು ಆ ಹೀರೋನ ಪಿಕ್ ಮಾಡ್ಬೇಕಿತ್ತು ಈವೆಂಟ್ಗೆ. ಅಂದ್ರೆ ನಮ್ಮ ಆಫೀಸ್ದು ವೆಹಿಕಲ್ ಹೋಗಿ ಬರ್ಬೇಕಿತ್ತು. ಅದು ಇನ್ನೊಬ್ಬರನ್ನ ಕರ್ಕೊಂಬರಕ್ಕೇನೋ ಹೋಗಿತ್ತು. ಇವ್ರಲ್ಲಿ ಕಾಯ್ತಾ ಇದ್ರು, ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಅರ್ಜೆಂಟಿಗೆ. ನೀವು ನಂಬ್ತೀರಾ, ಅವಳದೊಂದು ಈ ಆಕ್ಟಿವಾ ತರದ ಗಾಡಿಲಿ ಅವಳು, ನಾವು, ಆ ಹೀರೋ 3 ಜನ ಬಂದಿದ್ದು. ಇವತ್ತು ತುಂಬಾ ದೊಡ್ಡ ಸ್ಟಾರ್ ಹೋದಾಯ್ತಾ. ನಾನು ಹೇಳೋದು, ಯಾರಿಗೆ ಯಾವಾಗ ಲೈಫ್ ಹೆಂಗ್ ಚೇಂಜ್ ಆಗತ್ತೋ ಗೊತ್ತಿಲ್ಲ. ಡೆಫಿನೆಟ್ಲಿ ಈಗ ಇದೇ ರಶ್ಮಿಕಾ ನಮ್ಮ ರೇಡಿಯೋಗೆ ಬಂದಾಗಲೂ ಕೂಡ ನಮ್ಮ ಇನ್ನೊಬ್ಬ RJ ಜೊತೆ ಏನೋ ಪ್ಲಾಂಕ್ ಚಾಲೆಂಜ್ ಅಂತೆ, ಅದು ಇದು ಎಷ್ಟೋ ಸ್ಟಾರ್ಸ್ ನಾವು ನೋಡಿದೀವಿ. ಅಂದ್ರೆ ಇದು ಒಂದೇ ಇಂಡಸ್ಟ್ರಿಲಿ ಓವರ್ ನೈಟ್ ಯಾರು ಎಲ್ಲಿಗೆ ಬೇಕೋ ಹೋಗ್ಬೋದು. ಹೌದು ಹೌದು, ಒಂದು ಕೆಲಸ, ಒಂದು ಪ್ರಾಪರ್ ಜನ ಮುಟ್ಟೋ ಅಂತ ಕೆಲಸ ಯಾರು ಎಲ್ಲಿ ಬೇಕಾದ್ರೆ ಲಾಂಚ್ ಆಗ್ಬೋದು. ಇದು ಒಂದ್ ಸೈಡ್. ಇದು ಒಂದ್ ಸೈಡ್. ಅವರಿಗೆ ಹಾರ್ಡ್ ವರ್ಕ್, ಅಫ್ಕೋರ್ಸ್ ಅದೃಷ್ಟ ಕೂಡ ಮ್ಯಾಟರ್ ಆಗುತ್ತೆ. ಡೆಫಿನೆಟ್ಲಿ ಮ್ಯಾಟರ್ ಆಗುತ್ತೆ ಇಷ್ಟ. ಯಾಕಂದ್ರೆ ನೀವು ಹಂಗೆ ನೋಡೋದಾದ್ರೆ ಎಷ್ಟೋ ಆರ್ಟಿಸ್ಟ್ಗಳು ಅವ್ರಿಗಿಂತ ಡಿಸರ್ವ್ ಇರೋ ಟ್ಯಾಲೆಂಟ್ಗಳು ಇರ್ತಾರೆ ಇಂಡಸ್ಟ್ರಿ, ಬಟ್ ಎಲ್ಲರಿಗೂ ಚಾನ್ಸ್ ಸಿಗಲ್ಲ. ಹೌದು, ಇನ್ನೊಂದು ವರ್ಷನ್ ಇರ್ತಾರೆ. ಹೇಗೆ ಅಂದ್ರೆ, ನನ್ಗೊಂದು ಟೈಮ್ ಬರುತ್ತೆ. ನೀವು ಈ ಟೈಮ್ ಬರುತ್ತೆ ಅಂತ ಕಾಯೋಂಥವ್ರ, ಅಥವಾ ಇಲ್ಲ ಮಾಡ್ತಾನೆ ಹೋಗ್ತೀನಿ ಅಂತ ಹೋಗ್ರ, ನೀವ್ ಹೆಂಗೆ ಲೈಕ್ ನಿಮ್ಮ ಕೆರಿಯರ್ನ ಹೆಂಗ್ ಪ್ಲಾನ್ ಮಾಡ್ತೀರಾ? ಐ ಜಸ್ಟ್ ಕಂಪ್ಲೀಟ್ ಮೈ ರೊಟೀನ್, ದಟ್ಸ್ ಆಲ್. ನನಗೇನು ಮ್ಯಾಚಲ್ಲಿ 100 ಹೊಡಿಬೇಕು ಅಂತ ಹೇಳಿದ್ದಾರೆ ಟು ಗೆಟ್ ಸೆಲೆಕ್ಟ್ ಟು ಕರ್ನಾಟಕ ಟೀಮ್. 100 ಹೊಡಿತಾ ಇದ್ದೀನಿ, ಸೆಲೆಕ್ಟ್ ಆಗಿಲ್ಲ, ನನಗೆ ಗೊತ್ತಿಲ್ಲಲ್ಲ, ನನ್ನ ಪ್ರಾಬ್ಲಮ್ ಅಲ್ಲ ಅದು.
ನಾನು ಬೆಳಗ್ಗೆ ಎದ್ದು ಪ್ರಾಕ್ಟೀಸ್ ಮಾಡಿಲ್ಲ, ನಾನು ಬೆಳಗ್ಗೆ ಎದ್ದು ನೆಚ್ಗೋಗಿಲ್ಲ, ಬೆಳಗ್ಗೆ ಎದ್ದು ನಾನು ಹೋಗಿ ನಾನು ಆಡಿರೋ ಮ್ಯಾಚಲ್ಲಿ ಔಟ್ ಆಗ್ದಲೆ 100 ಹೊಡೆದು ಬಂದಿದ್ದೀನಿ ಅನ್ನೋದಾದ್ರೆ ನನ್ನ ಕೆಲಸ ನಾನು ಅಚ್ಚುಕಟ್ಟಾಗಿ ಮಾಡಿದ್ದೀನಿ. ಮಿಕ್ಕಿದ್ದೆಲ್ಲ ಆಚೆ ಕಡೆಯವ್ರಿಗೆ ಬಿಟ್ಟಿದ್ದು, ದೇವ್ರಿಗೆ ಬಿಟ್ಟಿದ್ದು. ಐ ಜಸ್ಟ್ ಕಂಪ್ಲೀಟಿಂಗ್ ಮೈ ವರ್ಕ್ ವಿತ್ ದ ಬೆಸ್ಟ್ ಥಿಂಗ್ಸ್ ಅಷ್ಟೇ. ನಾನು ಆಫ್ಟರ್ ಲಾಕ್ಡೌನ್ ಆ್ಯಂಡ್ ಆಫ್ಟರ್ ಮೈ ಬಿಗ್ ಬಾಸ್ ಜರ್ನಿ ಐ ಲರ್ನ್ ಓನ್ಲಿ ಒನ್ ಥಿಂಗ್, 9 to 9 ಜಾಬ್. ನೀನು 9 to 9 ಜಾಬ್ನ ಕ್ಲೀನಾಗಿ ಮಾಡ್ಕೊಂಡು ಬರ್ತಾ ಇದೀಯ ಅಂತ ಅನ್ನೋದಾದ್ರೆ ಎನಿ ಜಾಬ್, you consider it any job, because you have to create your blueprint for tomorrow and you have to complete. ವೀಕಲ್ಲಿ ಒಂದಿನ ರಜೆ ತೊಗೊಂತೀವಿ, 2 ದಿನ ರಜೆ ತೊಗೊಂತೀವಿ, ನಿನಗೆ ಬಿಟ್ಟಿದ್ದು. ಬಿಕಾಸ್ ಇನ್ ದಿಸ್ ಇಂಡಸ್ಟ್ರಿ ವಿ ಹ್ಯಾವ್ ಟು ಕನ್ಸಿಡರ್ ಲೈಕ್ ಇದು ನಮ್ಮ ಕಂಪ್ನಿ ಅಂತ. ತ್ರಿವಿಕ್ರಮನ್ ಇಸ್ ಅ ಬ್ರ್ಯಾಂಡ್ ಅಂತ ಕನ್ಸಿಡರ್ ಮಾಡ್ತೀವೋ ಇಲ್ಲ ಕಂಪ್ನಿ ಅಂತ ಕನ್ಸಿಡರ್ ಮಾಡ್ತೀವೋ ಗೊತ್ತಿಲ್ಲ. ಇದು ಎವ್ರಿ ಡೇ ಕೆಲಸ ಮಾಡಿದ್ರೆ ದುಡ್ಡು ಬರುತ್ತೆ ಅಂತ ಇದೆ. ಸೊ ಅದಕ್ಕೆ 9 to 9 ಜಾಬ್ ಅಂತ ಇದೆ. ಸೊ ಆ 9 to 9 ಜಾಬ್ನ ನೀನು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಯಾರೂ ಕ್ರಿಯೇಟ್ ಮಾಡ್ಕೊಡೋಕ್ಕಾಗಲ್ಲ. ಈವನ್ ದೋ ಪ್ರೊಡ್ಯೂಸರ್ ಕಾನ್ ಕ್ರಿಯೇಟ್ ಓನ್ ಸಿನಿಮಾ, ಅದಕ್ಕೊಬ್ಬ ಡೈರೆಕ್ಟರ್ ಬೇಕು. ಸೊ ಡೈರೆಕ್ಟರ್ ಕಾನ್ ಕ್ರಿಯೇಟ್ ಓನ್ ಸಿನಿಮಾ, ಪ್ರೊಡ್ಯೂಸರ್ ಅನ್ನೋದು ಬೇಕು. ಸೊ ಈ ಥರ ಎಲ್ಲರಿಗೂ ಒಬ್ರಿಗೊಬ್ರು ಇರಬೇಕಾದ್ರೆ ನಮ್ಮ ಜಾಗ ನಾವು ಕ್ಲಿಯರ್ ಮಾಡ್ಕೋಬೇಕು ಅನ್ನೋದ್ರೆ 9 to 9 ಜಾಬ್ನ ಕ್ಲೀನ್ ಫಿಕ್ಸ್ ಮಾಡ್ಕೋಬೇಕಾಗಿತ್ತು. ಸೊ ಆ ಸಿನಿಮಾ ಮಾಡ್ಬೇಕಾದ್ರೆ ನಂಗೆ ಆಸ್ಕರ್ ಬಗ್ಗೆ ನಂಗೆ ತಲೆಕೆಡ್ಸ್ಕೊಳ್ಳಲ್ಲ, 100% ಬಗ್ಗೆ ಮಾತ್ರ ತಲೆಕೆಡ್ಸ್ಕೊತೀನಿ ಅಷ್ಟೇ. ನಂಗೆ ಡೈರೆಕ್ಟರ್ ಏನು ಹೇಳಿದ್ದಾರೆ, ಸೊ ಅದನ್ನು 100%, 200% ಎಫರ್ಟ್ ಹಾಕಿ 100% ಅಚ್ಚುಕಟ್ಟಾಗಿ ಮುಗಿಸ್ಬಿಟ್ಟು ಬರ್ತೀನಿ. ಅಲ್ಲಿ ನನಗೆ ವಾವ್ ಚಪ್ಪಾಳೆ ಬಂತು ಅಂದರೆ ಮುಗೀತು, ಇನ್ನೇನು ಬೇಡ ನನಗೆ. ಮನೆಗೆ ಬರ್ತೀನಿ, ನಂದು ಇನ್ನೇನು ರೊಟೀನ್ ಅದ ಮುಗಿಸ್ತೀನಿ, ಆರಾಮಾಗಿ ಐ ಸಿಟ್ ಆ್ಯಂಡ್ ಸ್ಲೀಪ್. ದಟ್ಸ್ ಆಲ್.